गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಈಗ ಪುಣ್ಯಾತ್ಮರೇ, ನಾವು ಎಲ್ಲಕ್ಕಿಂತ ದುಃಖಿಯಾಗಿದ್ದೇವೆ. ಸಾಂಸಾರಿಕ ಈ ಆಡಂಬರಗಳನ್ನು, ಪ್ರಾಪಂಚಿಕ ಮರ್ಯಾದೆಗಳನ್ನು ನಾವು ಇಷ್ಟೊಂದು ಹೆಚ್ಚಿಸಿಬಿಟ್ಟಿದ್ದೇವೆ. ಈಗ ಇದನ್ನು ನಿಯಂತ್ರಿಸುವುದು ಕಠಿಣವಾಗುತ್ತಿದೆ. ಅಂದರೆ ಎಲ್ಲಕ್ಕಿಂತ ದೊಡ್ಡದು ನಮಗಾಗಿ ಒಂದು ಬಹಳ ದೊಡ್ಡ ಭಾರಿ ಬೆಟ್ಟವಾಗಿದೆ ಈ ವಿವಾಹ. ಹೆಣ್ಣು ಮಕ್ಕಳ ವಿವಾಹ ನಮಗಾಗಿ ಬಹಳ ಭಾರಿ ಆಗಿ ಹೋಗಿದೆ. ಆಯಿತು ಹೇಗೆ? ಏಕೆಂದರೆ ನಾವು ಇಷ್ಟೊಂದು ಪಾಪಕರ್ಮಗಳನ್ನು ಮಾಡುತ್ತೇವೆ. ಅಂದರೆ ಯಾರೋ ಲಂಚ ತೆಗೆದುಕೊಳ್ಳುತ್ತಾರೆ. ಈಗ ಅಂತೂ ಅವರು ಹಿಂದೆ ಮುಂದೆ ಏನೂ ನೋಡುವುದಿಲ್ಲ, ಅಥವಾ ಮೋಸ ಮಾಡಿಬಿಡುತ್ತಾನೆ, ಅಥವಾ ವಂಚಿಸಿ ಲೂಟಿ ಮಾಡುತ್ತಾನೆ. ಆದರೆ ಮುಂದಿನ ಜನ್ಮದಲ್ಲಿ ಅವನಿಗೆ ಕೊಡಬೇಕಾಗುವುದು. ತಿಳಿದುಕೊಳ್ಳಿ, ಯಾರೋ ವ್ಯಕ್ತಿಯು ಯಾರೋ ವ್ಯಕ್ತಿಗೆ 5 ಲಕ್ಷ ರೂಪಾಯಿಗಳನ್ನು ವಂಚಿಸಿದ, ಮೋಸ ಮಾಡಿಬಿಟ್ಟ, ಅವನಿಗೆ ಕೊಡಲಿಲ್ಲ. ಅವನು ದೊಡ್ಡವನಾಗಿದ್ದ, ಇವನು ಬಡವನಾಗಿದ್ದ ಹೇಳಲಾಗಿಲ್ಲ. ಮುಂದಿನ ಜನ್ಮದಲ್ಲಿ ಅವನು ಹೇಗೆ ಪಡೆಯುತ್ತಾನೆ? ಮುಂದಿನ ಜನ್ಮದಲ್ಲಿ ಅವನು ಅಳಿಯನಾಗಿ ಬರುವ, ಮಗಳನ್ನು ಮದುವೆಯಾಗುವನು, ಮತ್ತು 5 ಲಕ್ಷ ರೂಪಾಯಿಗಳ ಸಾಮಾನು ನೀಡಬೇಕಾಗುವುದು ಅವನಿಗೆ. ಅದು ಮತ್ತು ಹೀಗೆಯೇ ಬಿಡಿಸಲಾಗುವುದು ನಿಮ್ಮದು. एक लेवा एक देवा दूतम, और कोई किसी का पिता नहीं पूतम। ऋण संबंध जुड़ा एक ठाठा, अंत में सब 12 बाटा। ಹಾಗೆ ಈಗ ಪರಮಾತ್ಮನು ಕರುಣಿಸಿದ್ದಾರೆ. ನಿಮ್ಮ ಆ ಸಂಸ್ಕಾರಗಳನ್ನು ತನ್ನ ಲೇಖನಿಯಿಂದ ಕ್ಯಾನ್ಸಲ್ ಮಾಡುವನು. ಈಗ ಅದೇ ಮಕ್ಕಳ ವಿವಾಹ ಆಗುತ್ತಿದೆ. ಅವರೊಡನೆ ಸಹಯೋಗ ಕೂಡುತ್ತಿದೆ. ಅವರ ಕೊಡುಕೊಳ್ಳುವಿಕೆ ಇಬ್ಬರನ್ನೂ ಭಕ್ತಿ ಮಾರ್ಗದಿಂದ, ತನ್ನ ಲೇಖನಿಯಿಂದ, ತನ್ನ ಶಕ್ತಿಯಿಂದ ಆ ಸಂಸ್ಕಾರಗಳನ್ನು ಪರಮಾತ್ಮ ಫಿನಿಶ್ ಮಾಡುತ್ತಾರೆ. ಈಗ ಇಲ್ಲಿ ನೋಡುತ್ತಿರುವಿರಿ, ಖಂಡಿತ ಸಿಂಪಲ್ ವೇಯಿಂದ ವಿವಾಹ ಮಾಡಲಾಗುತ್ತದೆ. ಹೀಗೆ ಮತ್ತು ಇನ್ನೂ ಕೂಡ ಬಹಳಷ್ಟು ಇಂತಹ ಸಂಸ್ಕಾರಗಳನ್ನು ಪರಮಾತ್ಮ ಯಾವುವು ನಮ್ಮ ನಡುವೆ ಸೇರಿಕೊಂಡಿದ್ದು ಮತ್ತು ಯಾವುದು ನಮಗೆ ಮುಂದಕ್ಕೆ ಬಹಳ ದುಃಖದಾಯಕವಾಗಲಿದ್ದುವೋ ಅವುಗಳನ್ನು ಈಗ ಸರಿಪಡಿಸುತ್ತಾ ಹೋಗುವರು. ಹಾಗಾಗಿ ಈ ಉಪಾಯವನ್ನು ನಮಗೆ ಹೇಳುತ್ತಿದ್ದಾರೆ, ಸತ್ಯಲೋಕಕ್ಕೆ ಹೋಗುವಂಥದ್ದು. ನಾವು ಕಾಲನ ಜಾಲದಲ್ಲಿ ಸಿಲುಕಿದ್ದೇವೆ. ಈಗ ಎಲ್ಲಿಯವರೆಗೆ ನಾವು ಇಲ್ಲಿಂದ ಹೊರಡುವುದಿಲ್ಲ, ನಮ್ಮ ಈ ಸಂಸ್ಕಾರಗಳು ಏನಿವೆ ಇವು ನಮಗೆ ಇಲ್ಲಿಂದ ಪಾರಾಗಲು ಬಿಡಲಾರವು. ಹಾಗಾಗಿ ನಾವು ಯಾವಾಗ ಪೂರ್ಣ ಪರಮಾತ್ಮನ ಆಶ್ರಯಕ್ಕೆ ಬಂದೆವು, ಸದ್ಭಕ್ತಿ ಮಾಡುವೆವು, ನಿಯಮದಲ್ಲಿದ್ದರೆ, ಆವಾಗ ಆ ಪರಮಾತ್ಮನ ಕೈಯಲ್ಲಿ ನಮ್ಮ ಕರ್ಮದ ಅಂಕಗಳನ್ನು ಚೇಂಜ್ ಮಾಡುವ ಪವರ್ ಇದೆ. ಮತ್ತು ಆ ಕರ್ಮದ ಅಂಕಗಳನ್ನು ಈಗ ಸಮಾಪ್ತಿಗೊಳಿಸಲು ಸಾಧ್ಯವಾಗುತ್ತದೆ. ಈ ಉಪಾಯವಾಗಿದೆ, ಈ ವಿಧಿಯಾಗಿದೆ, ಆ ಪರಮಾತ್ಮ ನಮಗೆ ಹೇಳುತ್ತಿದ್ದಾರೆ. ಈಗ ನಾವಿಲ್ಲಿ ಮದುವೆ, ವಿವಾಹ ಅಥವಾ ಮತ್ಯಾವ ಖುಷಿ ಇರುತ್ತದೆ, ಬಹಳಷ್ಟು ಹೆಚ್ಚು ಗೊತ್ತಿಲ್ಲ ಯಾವ ಪ್ರಕಾರದ ಆ ಡೋಲು ವಾದ್ಯ ಏನೆಲ್ಲ ವಾರಿಸ್ತಾರೆ. ಪರಮಾತ್ಮ ಹೇಳುತ್ತಾರೆ, ಈ ಖುಷಿ ಏನು ತಾವು ಆಚರಿಸುತ್ತಿದ್ದೀರಿ, ಇದು ಖುಷಿ ಅಲ್ಲ. ಒಬ್ಬ ವ್ಯಕ್ತಿ ನಮಗೆ ಹೇಳಿದ, ಅವನು ಹೇಳಿದ, ನಮ್ಮದು 6 ವರ್ಷಗಳಾದವು, ಗೊತ್ತಿಲ್ಲ, ಅವನು ಹೇಳ್ತಿದ್ದ 7 ವರ್ಷ ಎಂದು. ಅಂದರೆ ನಾವು ಯಾವುದೂ ಹಬ್ಬ ಆಚರಣೆ ಮಾಡಿ ನೋಡಿಲ್ಲ. ಹೀಗೆ ಮೃತ್ಯು ಆಗುತ್ತದೆ, ಅಥವಾ ಮನೆಯ ಸದಸ್ಯ ಯುವಕನದು, ಅಥವಾ ಯಾರೋ ಹತ್ತಿರದ ಸೋದರ ಚಿಕ್ಕಪ್ಪ ದೊಡ್ಡಪ್ಪರಲ್ಲಿ, ಅಥವಾ ಯಾರಾದರೂ ಸಂಬಂಧಿಕರು, ಅಂದರೆ ಯಾರೋ ಅಳಿಯ ಸತ್ತು ಹೋದ, ಪತಿ ಸತ್ತು ಹೋದ ಸೋದರಿಯ. ಅವನು ಹೇಳುತ್ತಲಿದ್ದ, 7 ವರ್ಷದಿಂದ ನಾವು ಯಾವ ಹಬ್ಬವನ್ನು ಆಚರಿಸಿ ನೋಡಲಿಲ್ಲ, ಮತ್ತು ಯಾರಿಗೆ ಇಂಥ ಕಷ್ಟ ಬಂದಿಲ್ಲವೋ ಅವರಂತೂ ಇದರಲ್ಲಿ ಮುಳುಗಿರ್ತಾರೆ. ಹಾಗಾಗಿ ನಾವು ಪರಮಾತ್ಮನ ಈ ಮಾರ್ಗವನ್ನು ತಿಳಿದ ಬಳಿಕ ಇದನ್ನು ಯೋಚಿಸಬೇಕಾಗುವುದೇನೆಂದರೆ, ಯಾವ ವಿಷಯದ ಬಗ್ಗೆ ಇಂದು ಸಂಭ್ರಮ ಆಚರಣೆ ಮಾಡುತ್ತಿದ್ದೇವೋ ನಾಳೆ ಗೊತ್ತಿಲ್ಲ ಏನು ಅನಾಹುತ ಆಗುವುದು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ
ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru.rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302